ಈಗ ಸುಮ್ಮನೆ ನೀವು ವಿಚಾರ ಮಾಡಿ, ಒಂದು 70-80 ವರ್ಷದ ಮುದುಕರದಾರತ್ತ ತಿಳ್ಕೊಳ್ಳಿ. ಎಲ್ಲರೂ ಅವ್ರ ಮನ್ಯಾಗ ಅವ್ರ ಮಕ್ಕಳು ಅವರು ಇವರು ಸರಿಯಾಗಿ ನೋಡೋದಿಲ್ಲ ಅಂತ ತಿಳ್ಕೊಳ್ಳಿ. ಅಂಥವ್ರು ಒಂದು 20 ಜನ ಮುಪ್ಪಿನವ್ರು ಕೂಡ್ಕೊಂಡು ಒಂದು ಗಾರ್ಡನ್ಗೆ ಹೋದ್ರು ಅಂದ್ರೆ ಏನಾಗ್ತದೆ? ಇವ್ರ ದುಃಖ ಅವ್ರು ಹೇಳ್ಕೋತಾರೆ, ಅವ್ರ ದುಃಖ ಇವ್ರು ಹೇಳ್ಕೋತಾರೆ. ಸಂಘದೊಳಗೆ ದುಃಖ ಹೆಚ್ಚಾಗ್ತದೆ ವಿನಃ ಸಂತೋಷ ಹೆಚ್ಚಾಗೋದಿಲ್ಲ. ಅದೇ ಒಂದು 100 ಹುಡುಗರನ್ನ ಕರ್ಕೊಂಡು, ಸಣ್ಣ ಹುಡುಗರನ್ನ ಕರ್ಕೊಂಡು ಒಬ್ಬ ಮುದುಕ ಅವ್ರ ಮಧ್ಯೆ ಕೂತ್ಕೊಂಡು ಒಂದು ರಾಮಾಯಣ ಒಂದು ಮಹಾಭಾರತ ಹೇಳಕ್ ಶುರು ಮಾಡ್ದ ಅಂದ್ರೆ ಆ ಹುಡುಗರು ಸಂತೋಷ ಇವನನ್ನ ಮೆತ್ತಿ ಬಿಡ್ತದೆ, ಮನಸ್ಸನ್ನ ತುಂಬಿ ಬಿಡ್ತದೆ. ಅವ ತನ್ನ ದುಃಖನೇ ಮರೆತು ಬಿಡ್ತಾನದ. ಸಂಘ, ಬಾಲಕರ ಸಂಘ ಮಾಡಿದರೆ ಮುದುಕನು ಬಾಲಕನಾಗ್ತಾನ, ಸಂತೋಷಿಯಾಗ್ತಾನ. ಆ ಬಳಿಕ ಸಣ್ಣವರು ಮುದುಕರ ಸಂಘ ಮಾಡಿದರೆ ನಿಸ್ಸತ್ವ ಆಗ್ತಾರ, ಏನೂ ಮಾಡೋಕ್ಕಾಗೋದಿಲ್ಲ. ಒಂದು 10-20 ಮುದುಕರ ಮಧ್ಯೆ ಒಬ್ಬ ಹುಡುಗನ ಹಿಂಗೆ ಕುಂಡ್ರಿಸ್ರಿ ಅದು ಅಳಕ ಶುರು ಮಾಡ್ತದೆ. ಅದಕ್ಕೆ ಆಗೋದಿಲ್ಲ. ಅದು ಎಲ್ಲರ ಮುಖ ನೋಡ್ತದೆ, ಒಂದು ಮುಖದ ಮೇಲೂ ಪ್ರಸನ್ನತಾ ಇಲ್ಲ. ಅದಕ್ಕದು ಹಿಡಿಸೋದಿಲ್ಲ. ಅದು ಹಂಗೆ ಸಂಘ ಮಾಡುವಾಗಲೂ ಸಹಿತ ನಾವು ನಗಬೇಕು ಅಂತ ನಮಗೆ ಇಚ್ಛಾ ಇದ್ರೆ, ನಕ್ಕೋತ ಬದುಕಬೇಕು ಅಂತ ನಮಗೆ ಇಚ್ಛಾ ಇದ್ರೆ, ಸಂತೋಷದಿಂದ ಮನೆಯಾಗ ಇರಬೇಕು ಅಂತ ನಮಗೆ ಇಚ್ಛಾ ಇದ್ರೆ